ಛಲವಾದಿ ಸಂಘವು ಕೆ ಶಿವರಾಮ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಆದರೆ ಕೆಲವರು ಸಂಘದಲ್ಲೇ ಇದ್ದು ಸ್ವಪ್ರತಿಷ್ಠೆಗಾಗಿ ಸಂಘಟನೆ ಒಡೆಯುವ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅಂತವರಿಗೆ ಮನ್ನಣೆ ನೀಡದೆ ಸಮುದಾಯದ ಬೆಳವಣಿಗೆಗೆ ಮುಂದಾಗಬೇಕು. ಜನಾಂಗದ ಸೇವೆ ಮಾಡುವವರೇ ನಿಜವಾದ ನಾಯಕರು. ಸಮಾಜವನ್ನು ಕಟ್ಟುವ ಕೆಲಸವನ್ನ ಮೊದಲು ಮಾಡಬೇಕು. ಕೆಲವರು ಸಂಘದ ಒಳಗೆ ಇದ್ದು ಸಂಘವನ್ನ ಒಡೆಯುವ ಕೆಲಸಕ್ಕೆ ಸಂಚು ಮಾಡ್ತಿರ್ತಾರೆ. ಅಂತವರನ್ನ ಗುರುತಿಸಿ ಎಲ್ಲರೂ ಹೊರ ಹಾಕಿದ್ರೆ ಸಂಘ ಸದೃಢವಾಗುತ್ತೆ. ಸಂಘವನ್ನು ಸ್ವಂತಕ್ಕೆ ಬಳಕೆ ಮಾಡದೆ ಸಮಾಜ ಸೇವೆಗಾಗಿ ಬಳಸಿಕೊಳ್ಳಬೇಕು ಅಂತ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಲೋಕೇಶ್ ಅವರು ಬೇಲೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಛಲವಾದಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ತೆಂಡೇಕೆರೆ ರಮೇಶ್ ಮಾತನಾಡಿ, ಛಲವಾದಿ ಕಿಚ್ಚನ್ನು ಹೆಚ್ಚಿಸುವ ಕೀರ್ತಿ ಶಿವರಾಮ್ ಅವರಿಗೆ ಸಲ್ಲುತ್ತದೆ. ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದ ದಾರಿಯಲ್ಲಿ ನಮ್ಮ ಸಮುದಾಯವನ್ನ ಬೆಳೆಸಲು ಪ್ರಾಮಾಣಿಕ ಕೆಲಸ ಮಾಡ್ತೇನೆ. ಹಿರಿಯರ ಆಶೀರ್ವಾದ ಪಡೆದು ಸಲಹೆ ಸಹಕಾರದಿಂದ ಸಂಘಟನೆ ಕಾರ್ಯಕ್ರಮ ಮಾಡಲು ಹೋರಾಡುತ್ತೇನೆ. ಸಂಘಟನೆ ಒಡೆಯುವ ಕಿಡಿಗೇಡಿಗಳನ್ನು ದೂರವಿಡಲು ಎಲ್ಲರ ಸಹಕಾರ ಮುಖ್ಯ. ಕಾರ್ಯಕ್ರಮಗಳನ್ನು ರೂಪಿಸಲು ಹಿರಿಯರ ಹಾಗೂ ಹಿಂದೆ ಛಲವಾದಿ ಸಂಘದಲ್ಲಿ ಕೆಲಸ ಮಾಡಿದ ಗಣ್ಯರ ಸಲಹೆ ಸಹಕಾರ ಪಡೆದುಕೊಂಡು ಸಮುದಾಯದ ಸಮಸ್ಯೆಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಛಲವಾದಿ ಸಂಘದ ಹಂಗಾಮಿ ಅಧ್ಯಕ್ಷ ಚಿಕ್ಕ ಬ್ಯಾಡಗರಿ ಮಂಜುನಾಥ್ ಮಾತನಾಡಿ ಸಂಘದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇವತ್ತು ರಾಜ್ಯಾಧ್ಯಕ್ಷರಾಗಿ ಮುನ್ನಡೆದಿದ್ದಾರೆ. ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ನಾವು ದಯಮಾಡಿ ಈ ಸಂಸ್ಥೆಯನ್ನ ಒಡೆಯಲಿಕ್ಕೋಸ್ಕರ ಬೇರೆ ಬೇರೆ ಕುತಂತ್ರವನ್ನು ಮಾಡಿ ಅದಕ್ಕೆ ಆ ಒಂದು ಸಂಸ್ಥೆಗೆ ಹಿನ್ನಡೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಮಾಡಬಾರದ ಕೃತ್ಯವನ್ನು ಮಾಡ್ತಾ ಇರ್ತಾರೆ. ಸಮುದಾಯದ ಒಡೆಯ ಕೆಲಸದಲ್ಲಿ ಮುಂಚೂಣಿ ವಹಿಸ್ತಿರ್ತಾರೆ. ನಾವು ದಯಮಾಡಬೇಕು. ಯಾವುದೇ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೋರಾಟ ಮಾಡಿ ಈ ನಾಡಿನ ಪ್ರಸಿದ್ಧ IAS ಆಫೀಸರ್ ಕೆ ಶಿವರಾಮ್ ಅವರು ಸಂಸ್ಥಾಪನೆ ಮಾಡಿರುವಂತಹ ಛಲವಾದಿ ಮಹಾಸಭಾ ಎಲ್ಲ ನಾಡಿನಲ್ಲೇ ಇದ್ದು ಅದಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದೆ. ದಯಮಾಡಿ ಆ ಸಮುದಾಯದ ಕಡೆ ಹೆಚ್ಚಿನ ರೀತಿ ಗಮನ ಹರಿಸಬೇಕು. ಆ ಏನು ಸಂಸ್ಥೆ ಇದೆ ಆ ಸಂಸ್ಥೆಗೆ ನೀವು ಚಿರುಣಿಯಾಗಿರಬೇಕು. ಈ ಸಮುದಾಯ ಬಂದವರು ಹೆಚ್ಚಿನ ರೀತಿ ಇವತ್ತು ಛಲವಾದಿ ಮಹಾಸಭಾಕ್ಕೆ ನೀವು ಹೆಚ್ಚಿನ ರೀತಿ ಮನ್ನಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಮನೆ ಮಾಡಿಕೊಳ್ತೀವಿ. ಯಾಕಂದ್ರೆ ನಮ್ಮಲ್ಲೇ ಹೊಡೆಯುವಂತ ಕೆಲಸ ಇವತ್ತು ಕ್ರಿಯೇಟ್ ಆಗಿದೆ. ದಯಮಾಡಿ ಆ ಕಾರಣ ಬೇಡ. ಯಾವುದೋ ಒಂದು ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಈ ಸಂಸ್ಥೆಯ ಹೊಡಿಬೇಕು ಅನ್ನೋ ಒಂದು ಮುಂದಾಳವನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ತಿಳ್ಕೊಳ್ಳದೆ ಯಾರು ಈ ನಮ್ಮ ಸಮುದಾಯದ ಗಟ್ಟಿಯ ನೆಲೆಬೀಡು ಯಾರಾದ್ರೆ ಕೆ ಶಿವರಾಮ್ ಅವರು ಸಂಸ್ಥಾಪನೆ ಮಾಡುವ ಛಲವಾದಿ ಮಹಾಸಭಾವನ್ನೇ ಕರ್ನಾಟಕದಲ್ಲಿ ಪ್ರಸ್ತುತ. ದಯಮಾಡಿ ಅದನ್ನು ಮನಗಂಡು ನೀವೆಲ್ಲರೂ ನಮ್ಮಲ್ಲಿ ಇರಬೇಕು, ಸದಸ್ಯತೆ ತರಬೇಕು. ಈ ಸಂಸ್ಥೆಯ ಮುಂದಿನ ಈ ಸಮುದಾಯವನ್ನು ಮುನ್ನಡೆಸುವ ಜವಾಬ್ದಾರಿ ತಮ್ಮದಾಗಿದೆ ಅಂತ ಹೇಳಲು ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಸಮುದಾಯದ ಸಿದ್ಧರಾಮ ಮೌರ್ಯ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಛಲವಾದಿ ಮಹಾಸಭಾದ ಆಂದೋಲನದ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು ಅಂತ ವೇದಿಕೆ ಕೂತಿರುವ ಹಿರಿಯರು ಸಿಟಿಯಲ್ಲಿ ಅದು ಮಧ್ಯಭಾಗ ಬೆಂಗಳೂರಲ್ಲಿ ಅದ್ರ ಜೊತೆಗೆ ಅವತ್ತು 20 ಕೋಟಿನ ಅದನ್ನ ಅನೌನ್ಸ್ ಮಾಡೋದು. ಇವತ್ತು ಅದು ಒಂದು ವಿಕಾಸವನ್ನ ಇದೆಯಲ್ಲ ಬೆಂಗಳೂರಲ್ಲಿ ನೋಡಿ ವಿಧಾನಸಭಾ ಪಕ್ಕದಲ್ಲಿ ಆ ವಿಕಾಸೋತ್ತರನೇ ಇದೆ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅದೊಂದು ಕೊಡುಗೆ ನನಗೆ. ಅವ್ರಿಗೆ ನಾನು ಈ ಸಭೆಯ ಮುಖಾಂತರ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ಏನು ಇವತ್ತು ಎರಡನೇದಾಗಿ ಶಿವರಾಮ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾಡಿದಾಗ ನಾವು ಏನಾದರೂ ಆಗಿ ದಲಿತ CM ಆಗಬೇಕು ಈ ರಾಜ್ಯದಲ್ಲಿ ಅನ್ನೋ ಕೂಗನ್ನು ಹೊರಡಿಸಿದ್ರು. ಜಿ ಪರಮೇಶ್ವರ್ ಅವರು ಇನ್ನು ಹೋಮ್ ಮಿನಿಸ್ಟರ್ ಆಗಿದ್ರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು. ಆದರೆ ದಲಿತ CM ಅನ್ನೋ ಒಂದು ಕೂಗನ್ನ ಫಸ್ಟ್ ಉಂಟಾಗಿದ್ದು ಕೆ ಶಿವರಾಮ್. ಯಾಕೆಂದ್ರೆ ಇದು ನಮಗೆ ನಾವು ಬೇರೆ ಪಕ್ಷಗಳನ್ನು ಕೇಳೋಕ್ಕಾಗಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಕೇಳೋದು. ಆ ದೃಷ್ಟಿಯಿಂದ ನಾವು ಅದನ್ನು ಎಲ್ಲ ರಾಜ್ಯದಿಂದ ಭಾರಿ ನಾವು ಮೈಸೂರಿಂದ ಬೆಂಗಳೂರಿಗೆ ಕಾಲುವೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವರ ನೇತೃತ್ವದಲ್ಲಿ ಆಗಲಿಲ್ಲ. ಮತ್ತಷ್ಟು ಕಾರ್ಯಕ್ರಮ ಭಾರಿ ಅದ್ಭುತವಾಗಿ ಸ್ಟೇಡಿಯಂನಲ್ಲಿ ಅವರು ಹಲವಾರು ಇಲಾಖೆಗಳಿಂದ IAS ಆಗಿ DC ಅವರಾದಾಗ ಹಲವಾರು ಇಲಾಖೆಗೆ ಹಿಡಿದು ಹೋಗ್ತಾರೆ. ಅಲ್ಲೆಲ್ಲರೂ ಸಹ ಅವರ ಕಾರ್ಯಕ್ರಮಗಳನ್ನ ಈ ಸಮಾಜದ ಪರವಾಗಿ ನಿಂತಿದ್ರು. ಯಾಕೆ ನಾನು ಇದಷ್ಟನ್ನೆಲ್ಲ ಹೇಳ್ತಿದ್ರೆ, ಈಗ ಕೆಲವಾರು ಸಂಘಟನೆಗಳು ಅವರು ಬೇರೆ ಬೇರೆ ಸಂಘಟನೆಗಳು ಈ ಛಲವಾದಿ ಕೆಲವೊಂದು ಮಾಡ್ತಾರೆ. ಯಾವುದು ಅಲ್ಲ, ಇಲ್ಲಿ ಒಂದೇ ಛಲವಾದಿ ಮಹಾಸಭಾ ಕೆ ಶಿವರಾಮ್ ಛಲವಾದಿ ಮಹಾಸಭಾ ಅದೊಂದೇ ಬೆಂಗಳೂರಿನ ಅದಕ್ಕೆ ಮಾತ್ರ ಮಾನ್ಯತೆ. ಯಾಕೆಂದ್ರೆ ಮಧ್ಯ ಅದು ಸ್ವಲ್ಪ ಗೊತ್ತಾಗಿ ಯಾರು ಕುಮಾರ
ನ್ಯೂಸೆನ್ಸ್ ಮಾಡಿ ಅದನ್ನ ವ್ಯತ್ಯಾಸ ಮಾಡಿಲ್ಲ. ಹೈಕೋರ್ಟ್ ಡಿಸೈಡ್ ಆಗಿ ರಾಜ್ಯದಲ್ಲಿ ಎಲೆಕ್ಷನ್ ಆಗಿ ಇವತ್ತು ಅನೌನ್ಸ್ ಮಾಡಿ ಎಲೆಕ್ಷನ್ ಆಗಿ ರಾಜ್ಯಾಧ್ಯಕ್ಷರಾದ್ರು ನಾವೆಲ್ಲ ಅವರ ಅನುಯಾಯಿಗಳಾಗಿ ನಡೀತಾ ಬರ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಚಲವಾದಿ ಮಹೋತ್ಸವ ರಾಜ್ಯದಲ್ಲಿ ಒಂದೇ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.